ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ, ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೆಗಳು, ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಭಾಗದ ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೆಗಳು ಹೇಗೆ ಬರುತ್ತವೆ ಎಂಬುದನ್ನು ಚರ್ಚಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭಾವ್ಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ವಿದ್ಯಾರ್ಥಿಗಳೇ, ಹಾಗಾದರೆ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಭಾಗ 2ರಲ್ಲಿ ಹೀಗಿದೆ ವಿದ್ಯಾರ್ಥಿಗಳೇ. ಇಂಪಾರ್ಟೆಂಟ್ ಪ್ರಶ್ನೆ, 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿರಿ. 4 ಅಥವಾ 3 ಅಂಕಗಳಿಗೆ ಕೇಳುವ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. ಕಳೆದ ವಿಡಿಯೋದಲ್ಲಿ ನಾವು 1ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 2ನೇ ಆಂಗ್ಲೋ ಮೈಸೂರು ಕಾರಣ ಪರಿಣಾಮಗಳ ಬಗ್ಗೆ ತಿಳಿಸಿದ್ವಿ. ಈಗ 3ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಕೇಳಿದರೆ ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ತಿರುವಾಂಕೂರು ರಾಜ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷ್ ಬೆಂಬಲದಿಂದ ಕೋಟೆ ನಿರ್ಮಾಣ ಮಾಡಿದನು. ಡಚ್ಚರಿಂದ ಆಯ್ಕೋಟೆ ಮತ್ತು ಕಾಂಗನೂರು ಕೋಟೆ ವಶವಾಯಿತು. ಇದು ಮಂಗಳೂರು ಒಪ್ಪಂದದ ಉಲ್ಲಂಘನೆಯಾದವು. ಜನರಲ್ ಮೇಡೋಸ್ ಕಾರವಾರ ಮತ್ತು ಕೊಯಮತ್ತೂರು ಮತ್ತು ದಿಂಡಿಗಲ್ ವಶಪಡಿಸಿಕೊಂಡನು. ಟಿಪ್ಪು ಬಾರ್ಮಹಲ್ ಸತ್ಯಮಂಗಲನ ಗೆದ್ದನು. ಕಾರ್ನ್ವಾಲಿಸ್ನಿಂದ ಕೋಲಾರ ಮತ್ತು ಹೊಸಕೋಟೆ ವಶವಾಯಿತು. ಕಾರ್ನ್ವಾಲಿಸ್ನಿಗೆ ನಿಜಾಮ ಮತ್ತು ಮರಾಠರಿಂದ ನೆರವು. ಮರಾಠರಿಂದ ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ ಮತ್ತು ಹುಬ್ಬಳ್ಳಿ ವಶವಾಯಿತು. ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕಿದನು. ಈ ಥರ ನೀವು ಉತ್ತರನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? ಅಥವಾ 3ನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳನ್ನು ಕೇಳಿದರೆ 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ಪ್ರಶ್ನೆಯನ್ನು ಕೇಳಿದರೆ 4 ಅಂಕಕ್ಕೆ ನೀವು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಿಗೆ 4 ಅಂಶಗಳನ್ನು ಬರೀಬೇಕಾಗುತ್ತೆ. ಮತ್ತು 3ನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶ ಅಥವಾ ಪರಿಣಾಮಗಳೇನು ಬಗ್ಗೆ ಅದರ ಬಗ್ಗೆ 4 ಪಾಯಿಂಟ್ಗಳನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳ ಉತ್ತರ ಹೇಗಿರಬೇಕಂದ್ರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು, 3 ಕೋಟಿ ರೂಪಾಯಿ ಯುದ್ಧ ನಷ್ಟ ಕೊಡುವುದು, ಯುದ್ಧ ನಷ್ಟ ಗ್ಯಾರಂಟಿಗಾಗಿ 2 ಗಂಡು ಮಕ್ಕಳ ಒತ್ತೆ ಇಡುವುದು, ಸೆರೆ ಸಿಕ್ಕ ಸೈನಿಕರನ್ನ ಬಿಡುಗಡೆ, ಶ್ರೀರಂಗಪಟ್ಟಣದಿಂದ ಬ್ರಿಟಿಷ್ ಮಿತ್ರ ಸೈನ್ಯ ಹಿಂತೆಗೆತ. ಈ ಥರನೇ ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 3ನೇ ಪ್ರಶ್ನೆ ನೋಡೋದಾದರೆ, 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕಂದ್ರೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಸೋಲನ್ನು ಸವಾಲಾಗಿ ಸ್ವೀಕರಿಸಿದ ಟಿಪ್ಪು ಮಲಯಾಳಂ ಭಾಷಿಕ ಪ್ರದೇಶಗಳು ತನಗೆ ಸೇರಬೇಕೆಂದು ವಾದಿಸಿದರೂ ಬ್ರಿಟಿಷರು ಒಪ್ಪಿರಲಿಲ್ಲ. ಟಿಪ್ಪುವಿನ ರಾಜಕೀಯ ಚಟುವಟಿಕೆಗಳನ್ನು ವೆಲೆಸ್ಲಿ ಗಮನಿಸ್ತಾ ಇದ್ದ. ಟಿಪ್ಪು ಫ್ರೆಂಚರ ಸಹಕಾರಕ್ಕೆ ಪ್ರಯತ್ನ, ಇದು ಬ್ರಿಟಿಷರಿಗೆ ಅಸಮಾಧಾನ ತಂದಿತು. ತನ್ನ ಮೇಲೆ ಹೇರಿದ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪು ವಿರೋಧಿಸಿದ್ದ. 1790ರಲ್ಲಿ ಅಭೇದ್ಯ ಕೋಟೆಯನ್ನು ಬ್ರಿಟಿಷರು ಭೇದಿಸಿದರು. ವೀರಾವೇಶದಿಂದ ಹೋರಾಡಿ ಟಿಪ್ಪು 1790ರಲ್ಲಿ ಹತನಾದನು. ಬ್ರಿಟಿಷರಿಗೆ ಇಡೀ ಭಾರತವೇ ಕೈವಶವಾದಷ್ಟು ಸಂತೋಷವಾಯಿತು. ಒಂದು ಸಣ್ಣ ಪ್ರದೇಶ ಮೈಸೂರು ಒಡೆಯರಿಗೆ ನೀಡಲಾಯಿತು. ಈ ಥರ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೀವು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ದೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೀಗಿರಬೇಕು: ಸೈನ್ಯ ಸಂಘಟನೆ ಮಾಡಿದನು, ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆ ವಶ ಮಾಡಿಕೊಂಡನು, ಬಂಡಾಯದ ಘೋಷಣೆ, ಚಿತ್ರದುರ್ಗದ ವಶಕ್ಕೆ ವಿಫಲ ಪ್ರಯತ್ನ, ಬಂಡಾಯ ಹತ್ತಿಕ್ಕಲು ವೆಲೆಸ್ಲಿ ಪ್ರಯತ್ನ, ಬ್ರಿಟಿಷರಿಂದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ವಶವಾಯಿತು, ಶಿಕಾರಿಪುರ ವಶವಾದಾಗ ವಾಗ್ ಗುತ್ತಿಗೆ ಪಲಾಯನ ಮಾಡಿದನು, ಮರಾಠರನ್ನು ಸೋಲಿಸಿದನು, ಹೋರಾಟ ಮುಂದುವರಿಕೆಯಾಯಿತು, ಅತೃಪ್ತ ಪಾಳೆಗಾರರಿಂದ ಬೆಂಬಲ ಮತ್ತು ಫ್ರೆಂಚರಿಂದ ಸಹಾಯ ಪಡೆದುಕೊಂಡನು, ಶಿರಹಟ್ಟಿಯ ವಶವಾಯಿತು, ವಾಗ್ ಸೈನಿಕರ ಕೊಲೆಯಾಯಿತು, ಆಪಲ್ ಪೆರವಿನಲ್ಲಿ ಕಾರ್ಯಾಚರಣೆ, ಕುನಗಲ್ನಲ್ಲಿ ವಾಗ್ನ ಹತ್ಯೆಯಾಯಿತು. ವಿದ್ಯಾರ್ಥಿಗಳೇ, ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಪಾಯಿಂಟ್ ವೈಸ್ ಆಗಿ ಸೀಕ್ವೆನ್ಸ್ ಆಗಿ ಉತ್ತರಗಳನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಕುರಿತು ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ. ಪ್ರತಿ ಎಕ್ಸಾಮ್ಗಳಲ್ಲಿ GPSTRಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೀಬೇಕಂದ್ರೆ, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ಕಾನೂನು ವಿರುದ್ಧ ಬಂಡಾಯ, ಮಲ್ಲಸರ್ಜನ ಮರಣೋತ್ತರ ಆಡಳಿತದಲ್ಲಿ ಭಾಗಿಯಾದಳು, ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಆಡಳಿತಕ್ಕೆ ಬಂದನು, ಇವನ ಅನಾರೋಗ್ಯದಿಂದ ಚೆನ್ನಮ್ಮ ನಿಜವಾದ ಆಡಳಿತಗಾರ್ತಿಯಾದಳು, ಶಿವಲಿಂಗ ರುದ್ರ ಸರ್ಜಾ ಮರಾಠರ ವಿರುದ್ಧ ಬ್ರಿಟಿಷರಿಗೆ ಸಹಾಯ, ಥಾಮಸ್ ಮನ್ರೋ ಕಿತ್ತೂರಿನಿಂದ ವಾರ್ಷಿಕ ಕಪ್ಪವನ್ನು ಪಡೆಯುತ್ತಿದ್ದ, ಚೆನ್ನಮ್ಮ ಶಿವಲಿಂಗಪ್ಪನು ದತ್ತ ಪಡೆದು ಆಡಳಿತ ನಡೆಸಿದಳು, ಥ್ಯಾಕ್ರೆಯಿಂದ ಬಾಂಬೆ ಗವರ್ನರ್ಗೆ ದತ್ತಕದ ವರದಿ ಕೊಟ್ಟನು, ಥ್ಯಾಕ್ರೆ ಕಿತ್ತೂರು ವಶಪಡಿಸಿಕೊಳ್ಳಲು ಪ್ರಯತ್ನಪಟ್ಟನು, ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಗಳ ಸುಪ್ರದೆಗೆ ಹುನ್ನಾರ ನಡೆಸಿದರು,
ಬ್ರಿಟಿಷರಿಂದ ಕಿತ್ತೂರಿನ ಮೇಲೆ ದಾಳಿ, ಥ್ಯಾಕ್ರೆ ಗುಂಡೇಟಿಗೆ ಬಲಿಯಾದನು. 2ನೇ ಬಾರಿ ಬ್ರಿಟಿಷರಿಂದ ಕಿತ್ತೂರಿನ ಮೇಲೆ ದಾಳಿಯಾಯಿತು. ಕಿತ್ತೂರು ಸೈನಿಕರು ವೀರಾವೇಶದಿಂದ ಹೋರಾಡಿದರು. ರಾಜದ್ರೋಹಿಗಳಿಂದ ಚೆನ್ನಮ್ಮಾಜಿಯನ್ನು ಸೆರೆ ಹಿಡಿಯಲಾಯಿತು. ಬೈಲಹೊಂಗಲದ ಸೆರೆಮನೆಯಲ್ಲಿ ಚೆನ್ನಮ್ಮಾಳ ಮರಣ ಮತ್ತು ಕಿತ್ತೂರು ಬ್ರಿಟಿಷರ ವಶವಾಯಿತು. ಈ ಥರ ನೀವು ಸೀಕ್ವೆನ್ಸ್ ಆಗಿ ಇಂಪಾರ್ಟೆನ್ಸ್ ಪಾಯಿಂಟ್ಗಳನ್ನು ವಿತೌಟ್ ಎಕ್ಸ್ಪ್ಲನೇಷನ್ ಬರೆದರೆ ಸಾಕು ವಿದ್ಯಾರ್ಥಿಗಳೇ, ನಿಮಗೆ ಫುಲ್ ಮಾರ್ಕ್ಸ್ ದೊರೆಯುತ್ತೆ ಎಕ್ಸಾಮ್ನಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಯ ಉತ್ತರ ಹೀಗಿರಬೇಕು ವಿದ್ಯಾರ್ಥಿಗಳೇ. ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದನು. ಸೈನಿಕರ ಸಂಘಟನೆ ಮತ್ತು ಗುಪ್ತ ಸಭೆಗಳು ಆರಂಭಿಸಿದನು. ಚೆನ್ನಮ್ಮಾಳ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ. ತಾಲೂಕು ಕಚೇರಿ ಮತ್ತು ಖಜಾನೆಗಳ ಲೂಟಿ ಮಾಡಿದನು. ನಂದಗಡ, ಖಾನಾಪುರ್ ಮತ್ತು ಸಂಗಾಮಿ ಕಾರ್ಯಾಚರಣೆ ಸ್ಥಳಗಳಾಗಿದ್ದವು. ಬ್ರಿಟಿಷರಿಗೆ ಸಹಾಯಕರಾಗಿದ್ದ ಹಳ್ಳಿಗರು ರಾಯಣ್ಣನ ಆಕ್ರೋಶಕ್ಕೆ ಬಲಿಯಾದರು. ಇಂಗ್ಲಿಷರು ರಾಯಣ್ಣನನ್ನು ಬಂಧಿಸಲು ಸಂಚು ಮಾಡಿದರು. ರಾಯಣ್ಣನ ಬಂಧನ ಹಾಗೂ ಸೈನಿಕರು ಶರಣಾದರು. 1831 ಜನವರಿ 26ರಂದು ನಂದಗಡದಲ್ಲಿ ಜೈಲು ಶಿಕ್ಷೆಯನ್ನು ನೀಡಿದರು ಸಂಗೊಳ್ಳಿ ರಾಯಣ್ಣನಿಗೆ. ಈ ಥರ ಉತ್ತರವನ್ನು ವಿದ್ಯಾರ್ಥಿಗಳೇ ನೀವು ಬರೀಬೇಕಾಗುತ್ತೆ ಎಕ್ಸಾಮ್ನಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ಆಂಗ್ಲರ ವಿರುದ್ಧ ಅಮರಸುಳ್ಯದಲ್ಲಿ ನಡೆದ ದಂಗೆಯನ್ನು ವಿವರಿಸಿರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪುಟ್ಟಬಸಪ್ಪನವರ ಕೊಡುಗೆಗಳೇನು ವಿದ್ಯಾರ್ಥಿಗಳೇ? ಈ ಪ್ರಶ್ನೆಯನ್ನು ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಹೀಗಿರಬೇಕು ವಿದ್ಯಾರ್ಥಿಗಳೇ. ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಈ ಅಮರಸುಳ್ಯದ ಬಂಡಾಯದ ಕೇಂದ್ರಗಳಾಗಿದ್ದವು. ಪುಟ್ಟಬಸಪ್ಪ ಬಂಡಾಯದ ನಾಯಕನಾಗಿದ್ದನು. ಘಟ್ಟ ಪ್ರದೇಶದಲ್ಲಿ ಬಂಡಾಯ ಮತ್ತು ಬಂಡುಕೋರರನ್ನು ಸಂಘಟಿಸಿದನು. ಬೆಳ್ಳಾರೆ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡನು. ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕ ರದ್ದು ಮಾಡುವುದಾಗಿ ಘೋಷಣೆ ಮಾಡಿದನು. ಅಮಲ್ದಾರ್ನ ಹತ್ಯೆಯಿಂದ ಜನಪ್ರಿಯನಾದನು. ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯ ಎದುರಿಸಿದನು ಮತ್ತು ಬಂಟ್ವಾಳ ಜೈಲು ಮತ್ತು ಖಜಾನೆ ಲೂಟಿ ಮಾಡಿದನು. ಪುಟ್ಟಬಸಪ್ಪ ಮತ್ತು ಸಂಗಡಿಯರು ಸುಳ್ಯಕ್ಕೆ ಪಲಾಯನವಾದರು. ಪುಟ್ಟಬಸಪ್ಪ ಮತ್ತು ಸಹಚರರನ್ನು ಗಲ್ಲಿಗೇರಿಸಲಾಯಿತು. ವಿದ್ಯಾರ್ಥಿಗಳ ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಎಕ್ಸಾಮಿನೇಷನಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೇ ಪ್ರಶ್ನೆ, ಹಲಗಲಿ ಬೇಡರ ದಂಗೆಯನ್ನು ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೀಗಿರಬೇಕು ವಿದ್ಯಾರ್ಥಿಗಳ. 1857ರಲ್ಲಿ ಬ್ರಿಟಿಷರಿಂದ ಶಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನು ಹೊರಡಿಸಲಾಯಿತು. ಹಲಗಲಿಗೆ ಅನ್ವಯವಾಯಿತು. ಬೇಟೆಯಾಡಲು ಬಂದೂಕು ಬಳಕೆ ಮಾಡಿಕೊಂಡ್ರು. ಬಂದೂಕು ಸರ್ಕಾರಕ್ಕೆ ಒಪ್ಪಿಸಲು ಬೇಡರಿಂದ ನಕಾರವಾಯಿತು. ತಮ್ಮ ಪರಂಪರಾಗತ ಹಕ್ಕನ್ನು ಉಳಿಸಲು ಹೋರಾಟ ಮಾಡಿದರು. ಮಂಟೂರು, ಬೋದಾನಿ, ಆಲ್ಗುಡಿಯ ಬೇಡರ ಸೇರ್ಪಡೆಯಾಯಿತು. ಇಂಗ್ಲಿಷ್ ಸೇನೆಯ ರವಾನೆ ಮಾಡಿದರು ಅಲ್ಲಿಗೆ. ಬ್ರಿಟಿಷರಿಂದ ಬೇಡರ ದಮನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಂಡಾಯಗಾರರನ್ನು ಗಲ್ಲಿಗೇರಿಸಿ ಬಂಡಾಯ ಶಮನಕ್ಕೆ ಯತ್ನ. ವಿದ್ಯಾರ್ಥಿಗಳ ಈ ಥರ ಉತ್ತರಗಳನ್ನು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತೆ ನೀವು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಸುರಪುರದ ದಂಗೆಯನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಯ ಪ್ರತಿ ಎಕ್ಸಾಮ್ನಲ್ಲಿ ಅಂತ ಕೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೀಗಿರಬೇಕು. ಆಂಗ್ಲರು ಸುರಪುರ ಬೆಳವಣಿಗೆ ಅವಲೋಕಿಸ್ತಾ ಇದ್ದರು. ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆಂಬ ಪ್ರಚಾರ ಹೊರಡಿತ್ತು. ಬ್ರಿಟಿಷರು ರಾಜರನ್ನು ಸಂಶಯದಿಂದ ಕಂಡರು. ರಾಜನ ಆಡಳಿತ ವರದಿ ನೀಡಲು ಕ್ಯಾಂಪ್ಬೆಲ್ ಅಧಿಕಾರಿಗೆ ನೇಮಕವಾಯಿತು. ದುರ್ವ್ಯವಹಾರದಲ್ಲಿ ರಾಜನಿರತನೆಂಬ ವರದಿ ಹೈದರಾಬಾದಿಗೆ ಸಲ್ಲಿಕೆಯಾಯಿತು. ಬ್ರಿಟಿಷರ ಸೈನ್ಯ ಸುರಪುರ ಆಕ್ರಮಣ ಮತ್ತು ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡಿತ್ತು. ಈ ಥರ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕೊನೆ ಪ್ರಶ್ನೆ ನೋಡೋಣ. ಈ ಅಧ್ಯಾಯ 4ರಲ್ಲಿ ಕೊಪ್ಪಳ ವೀರಪ್ಪನ್ ದಂಗೆಯನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ ಯಾವ ಥರ ಇರಬೇಕಂದ್ರೆ ವಿದ್ಯಾರ್ಥಿಗಳೇ, ಹೈದರಾಬಾದ್ ನಿಜಾಮನನ್ನು ಜಮೀನ್ದಾರರಿಂದ ವಿರೋಧ ಮಾಡಿದರು. ನಿಜಾಮನ ವಿರುದ್ಧ ವೀರಪ್ಪನ್ ಬಂಡಾಯ ಹೊರಟನು. ಕೊಪ್ಪಳ ಸನಿಹದ ಕೋಟೆ ವೀರಪ್ಪನ ವಶವಾಯಿತು. ರೈತರು ಮತ್ತು ಜಮೀನ್ದಾರರು ಇವರಿಗೆ ಕೈ ಜೋಡಿಸಿದರು. ಬ್ರಿಟಿಷರು ಮತ್ತು ನಿಜಾಮನ ಬಂಡಾಯ ಹತ್ತಿಕ್ಕಲು ಸಂಚು. ಸತತವಾಗಿ ಹೋರಾಡಿ ವೀರಪ್ಪನ್ ಮರಣ. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳು ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅತಿ ಮುಖ್ಯವಾಗಿ GPSTR, PSTR, HSTR, TET ಮತ್ತು CTET ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ ನಿಮ್ಮ ಡ್ರೀಮ್ ಜಾಬ್ನ ಮೊದಲನೇ ಮೆಟ್ಟಿಲು ಇಲ್ಲಿಂದಲೇ ಪ್ರಾರಂಭಿಸು ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಮತ್ತೆ ನಾವು ನಿಮ್ಮ ಜೊತೆ ಸೇರಿಕೊಳ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು.